ಇದು ಮೂರನೇ ದಿನದ ಅಲಂಕಾರ. ಇವತ್ತಿನ ಶಕ್ತಿ ಬಂದ್ಬಿಟ್ಟು ಚಂದ್ರಘಂಟ ಶಕ್ತಿ. ಹಾಗೆ ಇವತ್ತಿನ ಕಲರ್ ಬಂದ್ಬಿಟ್ಟು ಗ್ರೇ ಕಲರು. ಇವತ್ತು ಏನಪ್ಪ ಸ್ಪೆಷಲ್ ಅಂತಂದರೆ, ಈ ನವರಾತ್ರಿಯಲ್ಲಿ 9 ದಿನ ನಮ್ಮೂರಲ್ಲಿ ದೇವಿ ಪುರಾಣವನ್ನು ನೆಡ್ತಾರೆ. ಆ ದೇವಿ ಪುರಾಣವನ್ನು ನಡೆಸ್ಬೇಕಾದ್ರೆ ದಿನ ಒಬ್ಬರ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಒಂದು ಪ್ರಸಾದ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಾರೆ. ಹಾಗೆ ಇವತ್ತು ನಮ್ಮ ಮನೆಯಲ್ಲೇ ಇತ್ತು. ಇನ್ನು ಈ ಪ್ರಸಾದ, ದೇವಿ ಪುರಾಣ ಪ್ರಸಾದ ಎಲ್ಲ ಹೇಗಪ್ಪ ಮಾಡ್ತಾರೆ ಅಂದರೆ, ಬೆಳಗ್ಗೆ ಯಾರ ಮನೇಲಿರುತ್ತೆ ಅವರ ಸದಸ್ಯರೆಲ್ಲ ಬಂದ್ಬಿಟ್ಟು ಪೂಜೆಯನ್ನು ಮಾಡಿಸ್ಕೊಂಡು ಮಧ್ಯಾಹ್ನದ ಪ್ರಸಾದವನ್ನು ಮಾಡಿಸ್ತಾರೆ. ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಪೂಜೆ ಇರೋದ್ರಿಂದ ನಮ್ಮನೆ ಸದಸ್ಯರೆಲ್ಲರೂ ಕೂತ್ಕೊಂಡಿದ್ವಿ. ನಮ್ಮನೆ ಸದಸ್ಯರು ನೋಡ್ರಿ, ನಮ್ಮ ಮನೆಯವರು, ನಾನು, ನಮ್ಮ ಮೈದ್ನ ಹೆಂಡತಿ, ಮೈದ್ನ ಮಕ್ಕಳು, ಹಾಗೆ ಇನ್ನೊಬ್ಬ ಮೈದ್ನ ಹೆಂಡತಿ ಸಹ ಇದ್ಲು. ಅವಳು ಹೊರಗಡೆ ಕೂತ್ಕೊಂಡಿದ್ದಾಳೆ. ಯಾಕಂದರೆ ಅಲ್ಲಿ ಜಾಗ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಹೊರಗಡೆ ಕೂತ್ಕೊಂಡಿದ್ದಾಳೆ. ಇಲ್ಲಿ ನೋಡ್ರಿ, ಇವ್ರ ಮಕ್ಕಳ ತುಂಟಾಟ ನೋಡ್ರಿ. ಪೂಜೆಯಲ್ಲಿ ಸಹ ಒಂದು ನಗ ಆಡ್ಕೊಂಡು ಮಾಡ್ಕೊಂಡಿರ್ತಾರೆ. ನಿಮ್ಮ ಮನೇಲೂ ಹೀಗೆ ಮಾಡ್ತಾರೆ ಹುಡುಗರು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಹಾಗೆ ಪೂಜೆ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ. ಇಲ್ಲಿ ಮನೆ ಕಡೆ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿದರು. ಬದನೆಕಾಯಿ ಹಾಗೆ ಸಾಂಬಾರನ್ನು ಕುದೀತಾ ಇತ್ತು. ಇನ್ನು ನಾವು ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಟಿಫನ್ ಮಾಡಿಕೊಂಡು, ಹಾಗೆ ಇಲ್ಲಿ ನೋಡಿರಿ, ಇದು ಏನಪ್ಪ ಈ ವಿಶೇಷ ಅಂದರೆ, ಈ ಸಿಲಿಂಡ್ರ್ ಯಾಕೆ ಹೀಗಾಗಿದೆ ಅಂತ ನಮಗೂ ಗೊತ್ತಿಲ್ಲ. ನಿಮ್ಗೆ ಏನಾದರೂ ಗೊತ್ತಾದರೆ ನಮಗೆ ಕಮೆಂಟ್ ಮಾಡಿ ಹೇಳ್ರಿ. ಇದು ಇಟ್ಟಿರೋ ಜಾಗದಲ್ಲೇ ಇಟ್ಟಿದ್ವಿ. ಹಾಗೆ ಇದು ಇಟ್ಟಿದ ತಕ್ಷಣ ಹೊರಗಡೆ ತಂದು ಒಂದು ಸ್ವಲ್ಪ ಹೊತ್ತಿಗೆ ಈ ಥರ ಆಗಿದೆ. ಏನಂದರೆ ಐಸ್ ಆಗಿಬಿಟ್ಟಿದೆ. ಅದು ಯಾಕೆ ಆಗಿದೆ ಏನು ಅಂತ ನಮ್ಗೆ ಗೊತ್ತಾಗಿಲ್ಲ. ಸೊ ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಹಾಗೆ ಇಲ್ಲಿ ನಮ್ಮ ತಮ್ಮನ ಹೆಂಡತಿ ಸ್ವಲ್ಪ ಲೇಟಾಗಿ ಬಂದರು. ಅವ್ರು ನಾಷ್ಟ ಮಾಡ್ತಾಯಿದ್ದಾರೆ, ಮಕ್ಕಳು ಆಟ ಆಡ್ತಾಯಿದ್ದಾರೆ. ನಮ್ಮ ಹೆಂಡತಿ ಅವ್ರಿಗೆ ಬಡಿಸ್ತಾ ಇದ್ದಾಳೆ. ಇಲ್ಲಿ ರೈಸ್ ರೆಡಿ ಆಗಿದೆ, ಹಾಗೆ ಪಕ್ಕದಲ್ಲಿ ಮಜ್ಜಿಗೆನೂ ರೆಡಿ ಆಗಿದೆ. ಇಲ್ಲಿ ಕೇಸರಿಬಾತ್ ಮಾಡಲಿಕ್ಕೆ ರವೆ ಸಹ ಇದೆ. ಹಾಗೆ ಪಾತ್ರೆ ತೊಳಿತಾ ಇದ್ದಾರೆ. ಇಲ್ಲಿ ನೋಡಿರಿ, ನಮ್ಮ ಅತ್ತೆ ಹಾಗೂ ನಮ್ಮ ಹೆಣ್ಮಗಳು ಚಟ್ನಿಯನ್ನು ರುಬ್ತಾ ಇದ್ದಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.